ಅಂದರೆ ಒಂದು ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್, ಇಬ್ಬರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್. ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ, ಖರ್ಚು ವೆಚ್ಚಗಳನ್ನು ನೋಡಿ ತೀರ್ಮಾನ ತಗೊಂಡಿದ್ದಾರೆ. ಇದು ನಾಮಿನೇಟ್ ಮಾಡೋದು ಅಧ್ಯಕ್ಷರನ್ನ, ಇಬ್ಬರು ಸದಸ್ಯರನ್ನ ಕೇಂದ್ರ ಸರ್ಕಾರನೇ. ಮತ್ತು ಕೊನೆಗೆ ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋದು ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಬೋರ್ಡು, ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಅವ್ರು ತಗೊಳ್ಳೋದು. ವಿನಾಕಾರಣ BJP ಅವ್ರು ಏನು ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಮೆಟ್ರೋ ಸಂಸ್ಥೆಗೆ ಖರ್ಚು ವೆಚ್ಚಗಳು ನೋಡಿಕೊಂಡು ಮೆಟ್ರೋ ನಡೆಸಬೇಕಲ್ಲ ಅವರು. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ನಮ್ಮ ಬೆಂಗಳೂರಿಂದ ಎಷ್ಟಪ್ಪ ಹೋಗುತ್ತೆ, GST ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ಸೇರಿ 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ಕರ್ನಾಟಕದಿಂದ. ಅದರಲ್ಲಿ ಬೆಂಗಳೂರಲ್ಲೇ ಕನಿಷ್ಠ 3 ಲಕ್ಷ ಕೋಟಿ ಬೆಂಗಳೂರಿಂದನೇ GST ಮತ್ತು ಬೇರೆ ಬೇರೆ ಟ್ಯಾಕ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇಷ್ಟು ಲಕ್ಷ ಕೋಟಿ ಅಂದರೆ 3 ಲಕ್ಷ ಕೋಟಿ ಬೆಂಗಳೂರು ನಗರದ ಒಂದರಿಂದೇ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಸ್ವಲ್ಪ ಸಬ್ಸಿಡಿ ಕೊಡಲಿ, ನಮ್ಮ ಮೆಟ್ರೋಗೆ ಸಬ್ಸಿಡಿ ದರದಲ್ಲಿ ಪ್ರಯಾಣಿಕರಿಗೆ ಹೋಗೋ ರೀತಿ ಮಾಡಲಿ. ನಮ್ಮಿಂದ ಇಷ್ಟು ಟ್ಯಾಕ್ಸ್ ಹೋಗುತ್ತಲ್ಲ, ಅಷ್ಟಾದರೂ ಮಾತಾಡಬೇಕಲ್ಲ. ಇವರೆಲ್ಲ ಗೆದ್ದು ಹೋಗ್ತಾರೆ ಲೋಕಸಭಾ ಸದಸ್ಯರುಗಳು, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಮಗೆ 1 ರೂಪಾಯಿಗೆ 13 ಪೈಸೆ ಕೊಡ್ತಾ ಇದ್ದಾರೆ 4.5 ಲಕ್ಷದಲ್ಲಿ, ಅದ್ರ ಬಗ್ಗೆನೂ ಮಾತಾಡಲ್ಲ. ಕೇಂದ್ರ ಸರ್ಕಾರ ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಈಗ ಮೆಟ್ರೋಗೆ ನಮಗೆ ಅಧ್ಯಕ್ಷರ ನೇಮಕ ಮಾಡೋದು ಅವರೇ, ಸದಸ್ಯರ ನೇಮಕ ಮಾಡೋದು ಅವರೇ, ಕೇಂದ್ರ ಮತ್ತು ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋದು ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡೇ ತೀರ್ಮಾನ ತಗೊಳ್ಳೋದು. ಸುಮ್ಮನೆ ಏನಾದ್ರು ಒಳ್ಳೆ ಕೆಲಸ ಆದರೆ ಮೋದಿಯವ್ರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ. ಏನಾದರೂ ಬೆಲೆ ಏರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯ ಅವರು ಮಾಡಿಬಿಟ್ಟಿದ್ದು, ಸರ್ಕಾರ ಪಾಪರ್ ಆಗಿಬಿಟ್ಟಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಈ BJP ಅವರು ಹುಟ್ಟು ಸುಳ್ಳುಗಾರರು ಅವರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ನಿದ್ರೆನೂ ಬರೋಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ ಅವ್ರಿಗೆ.